ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಫೇರ್ ಐ ಕ್ರೀಮ್ ಬಗ್ಗೆ. ಫೇರ್ ಐ ಕ್ರೀಮ್ ಅಂದರೆ ಏನು, ಯಾವ ಸಮಸ್ಯೆದಾಗ ಇದರ ಉಪಯೋಗ ನೀವು ಮಾಡ್ಬೋದು, ಇದ್ರ ಒಳಗಡೆ ಕಂಪೋಸಿಷನ್, ಇದರ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ರೀತಿ ನೀವು ಇದನ್ನು ಉಪಯೋಗ ಮಾಡಬೇಕು, ಎಷ್ಟು ದಿನ ಇದ್ರ ಉಪಯೋಗ ಮಾಡಬೇಕು, ಇದನ್ನು ಹಚ್ಕೊಂಡ್ರೆ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ತಾವ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಹೆಸರಿನಾಗ ಐತಿ ಫೇರ್ ಐ ಕ್ರೀಮ್ ಅಂತ. ನಿಮ್ಮ ಫಸ್ಟ್ ಇದನ್ನ ಯೂಸ್ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಕಣ್ಣಿನ ತಳಗಡೆ ಡಾರ್ಕ್ ಸರ್ಕಲ್ಸ್ ಆಗ್ಯಾವಂದ್ರೆ, ಕಣ್ಣಿನ ಅಕ್ಕಪಕ್ಕ ನಿಮ್ಗೆ ಭಾಳ ಕರ್ರಗಾಗೈತಿ ಚರ್ಮ, ಕಣ್ಣಿನ ತಳಗಡೆ ಭಾಗದಾಗ ಭಾಳ ಕರ್ರಗಾಗೈತಿ ಚರ್ಮ, ಅದಕ್ಕೆ ಡಾರ್ಕ್ ಸರ್ಕಲ್ಸ್ ಅಂತ ಕರೀತಾರೆ. ಸೊ ಅದನ್ನ ಸರ್ಕಲ್ಸ್, ಡಾರ್ಕ್ ಸರ್ಕಲ್ಸ್ ಏನದೋ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ಕಣ್ಣಿನ ಸುತ್ತಮುತ್ತ ಸ್ವಲ್ಪ ಲೈಟಾಗಿ ಬಾವು ಬಂದಿರ್ತೈತಿ, ಅದನ್ನು ಕಡಿಮೆ ಮಾಡ್ತೈತ್ರಿ. ಸೊ ಇದು ನೋಡ್ರಿ ಒಂದು ಅಂಡರ್ ಐ ಕ್ರೀಮು. ಇಲ್ಲ ನಿಮ್ಮ ಕಣ್ಣಿನ ಸುತ್ತಮುತ್ತ ಗೆರಿ ಚರ್ಮದಾಗ ಗೆರಿ ಬಿದ್ದವಂದ್ರೆ, ಇಲ್ಲ ಅಲ್ಲಿ ಸ್ಕಿನ್ನು ಭಾಳ ವಯಸ್ಸಾದ್ರಾಗ ಮುದುಡಿ ಆಗಕ್ಕೆ ಕುಂತೈತೆ ಅಂದ್ರೆ ಅದನ್ನು ಕೂಡ ಇದು ರಿಪೇರ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ಇದ್ರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಇದ್ರೊಳಗೆ ನಿಯಾಸಿನಮೈಡ್, ಸೆಂಟೆಲಿಯಾ ಅಸಿಯಾಟಿಕಾ ಎಕ್ಸ್ಟ್ರಾಕ್ಟ್, ಪ್ರೋಟುಲ್ಯಾಕಾ, ಆಲಿರೇಸಿಯಾ ಎಕ್ಸ್ಟ್ರಾಕ್ಟ್, ಕ್ರೈಸಿನ್, N-hydroxysuccinamide, palmitoyl oligopeptide, palmitoyl tetrapeptide 7, arctium lapa root extract, penniless lentis extract, chamomilla recorita flower extract, rosmarinosa officinale leaf extract, hesperidin, methyl chalcone, tocopherol acetate, pepper, Mytheticum leaf root stem extract, Pleureria thumberginia root extract, Clindum officinale root extract, Glycyrrhiza glabra root extract, Peonia lactiflora root extract, soluble collagen, allantoin, aloe barbadensis leaf juice, bisabolol, hydrogenated lecithin, sodium hyaluronate, Algania, Spinosa kernel oil, dipeptide 2, ceramide 3, folic acid, raffinose, palmitoyl pentapeptide 4, ಪ್ಯಾಂಥಿನೋಲ್, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ತಯಾರು ಮಾಡ್ಲಾಗ್ತೈತ್ರಿ. ಈಗ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಇದ್ರ ಉಪಯೋಗ ಮಾಡಬೇಕು. ಸೊ ಮೊದ್ಲಿಗೆ ನೋಡ್ರಿ, ನಿಮ್ಮ ಮುಖ ಏನೈತಿ ಮೊದಲು ಚಂದಾಗ ತೊಳ್ಕೊಂಬಿಡ್ರಿ. ಇಲ್ಲ ಕಣ್ಣಿನ ತಳಗಡೆ ಭಾಗ ಏನೈತಿ ಚಂದಾಗ ಮೊದಲು ತೊಳ್ಕೊರಿ. ಮೆತ್ತನ ಟವಲ್ ತೊಗೊಂಡು ಚಂದಾಗ ಒರೆಸ್ಕೊರಿ. ಯಾವುದೇ ರೀತಿ ನೀರಿನ ಅವಶೇಷ ಇರಬಾರ್ದು. ಪಾರ್ಟು ಕ್ಲೀನ್ ಆ್ಯಂಡ್ ಡ್ರೈ ಇರಬೇಕು. ಅದಾದಮೇಲೆ ಕ್ರೀಮ್ ಏನಿದೆ ನಿಮ್ಮ ಬಳ್ಳಿಗೆ ತೋರಿ. ಬಳ್ಳಿಗೆ ತೊಗೊಂಡಾದ್ಮೇಲೆ ಕಣ್ಣಿನ ತಳಗಡೆ ಭಾಗ ಎಲ್ಲಿ ಭಾಳ ಕಪ್ಪೈತಿ ನೋಡ್ರಿ ನಿಮ್ಮ ಸ್ಕಿನ್ನು, ಅಲ್ಲಿ ಚಂದಾಗ ಹಚ್ಕೋರಿ. ಆ ಬಳ್ಳಿನ ಲೈಟಾಗಿ ಅಲ್ಲಿ ಮಸಾಜ್ ಮಾಡ್ಕೊರಿ. ಯಾಕಂದ್ರೆ ಅದು ಕ್ರೀಮ್ ಏನೈತೆ ನೋಡಿ ನಿಮ್ಮ ತ್ವಚ ಅಬ್ಸರ್ವ್ ಮಾಡ್ಕೋಬೇಕು. ಈ ರೀತಿ ಹಚ್ಕೊಂಡಾದ್ಮೇಲೆ ಕೈಗಳನ್ನು ತೊಳ್ಕೊಂಬಿಡ್ರಿ. ಈ ರೀತಿ ಇದ್ರ ಉಪಯೋಗ ಮಾಡಬೇಕು. ಇದನ್ನು ನೋಡ್ರಿ, ಪುರುಷರು ಮಹಿಳೆಯರು ಇಬ್ಬರು ಉಪಯೋಗ ಮಾಡ್ಬೋದು. ಇದನ್ನು ನೀವು ದಿನಕ್ಕೆ 1 ಹೊತ್ತಲಿಂದ 2 ಹೊತ್ತು ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು? ಸೊ ನೋಡ್ರಿ, ಇದನ್ನು ನೀವು 5ರಿಂದ 6 ತಿಂಗಳ ಮಟ್ಟ ಉಪಯೋಗ ಮಾಡಬೇಕು. ಇಲ್ಲ ನಿಮ್ಮ ಸಿಮ್ಟಮ್ಸ್ ಏನಿದೆ ಅದು ಕಡಿಮೆ ಆಗೋ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು. ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ? ಸೊ ಕೆಲವೊಂದಿಷ್ಟು ಜನರಿಗೆ ಕಂಡು ಬಂದೈತ್ರಿ, ಇದನ್ನ ಯಾವ ಭಾಗಕ್ಕೆ ನೀವು ಹಚ್ಕೊಂಡು ಅಂತೀರಿ ಅಲ್ಲಿ ತ್ವಚ ಕೆಂಪು ಆಗ್ಬೋದು, ಭಾಳ ಜಾಸ್ತಿ ಕೆರೆತ ಆಗ್ಬೋದು, ಬಹಳ ಜಾಸ್ತಿ ಉರಿ ಆಗ್ಬೋದು. ಈ ರೀತಿ ಸಮಸ್ಯೆ ನಿಮ್ಗೆ ಏನಾರ ಆಗೈತೆ ಅಂದ್ರೆ ಇದನ್ನು ಉಪಯೋಗ ಮಾಡೋದು ಬಂದ್ ಮಾಡಿಬಿಡ್ರಿ. ಯಾರು ಇದನ್ನು ಹಚ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಇದ್ರೊಳಗಡೆ ಏನೇನು ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ಹೇಳ್ಕೊಟ್ಟಿನಿ, ಯಾವುದೇ ಇಂಗ್ರೀಡಿಯೆಂಟ್ಸ್ಲಿ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಇದರದ್ದು ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 999 ರೂಪಾಯಿ, 999 ರುಪೀಸ್ನಾಗ 15 ಗ್ರಾಮ್ ಕ್ರೀಮ್ ನಿಮ್ಗೆ ಸಿಗ್ತೈತ್ರಿ, ಫೇರ್ ಐ ಕ್ರೀಮು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಡೆ ನೋಡ್ರಿ, ಇದನ್ನು ನೀವು ಹತ್ತಿರ ಇದ್ರು ಮೆಡಿಕಲ್ ಸ್ಟೋರ್ ಇಲ್ಲ ಜನರಲ್ ಫಾರ್ಮಸಿ, ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ ಮೂಲಕ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬೋದು ರೀ. ಇದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅವಶ್ಯಕತೆ ಇರಂಗಿಲ್ಲ. ನಾ ಈ ಪ್ರಾಡಕ್ಟ್ ಅದನ್ನು ಟ್ಯಾಗ್ ಕೂಡ ಮಾಡಂತೀನಿ ರೀ ಈ ವಿಡಿಯೋದಾಗ. ಆ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ ನೀವು ಫ್ಲಿಪ್ಕಾರ್ಟ್ಲಿಂದ ಖರೀದಿ ಮಾಡ್ಕೋಬೋದು ರೀ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಪ್ರಾಡಕ್ಟ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಾದ್ಮೇಲೆ
ನಿಮಗೆ ನಮ್ಮ ಮುಂದೆ ಬರೋ ಎಲ್ಲ ವಿಡಿಯೋ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಅದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯದ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.